ಆಧಾರ್ ಕಾರ್ಡ್ ಇರುವ ದೇಶದ ಪ್ರತಿಯೊಬ್ಬರಿಗೂ ಕೂಡ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ UIDAI ನಿಂದ ಪ್ರತಿಯೊಬ್ಬರಿಗೂ ಕೂಡ ಒಂದು ದೊಡ್ಡದಾದಂತಹ ಮಹತ್ವದ ಬದಲಾವಣೆಯನ್ನು ಘೋಷಣೆ ಮಾಡಿದೆ. ಅದಕ್ಕಾಗಿ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರು ತಪ್ಪದೇ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರಿಗೂ ಈ ಮಾಹಿತಿ ತುಂಬಾ ಮುಖ್ಯವಾಗಿದೆ. ನಿಮ್ಮ ಬಳಿ ಈಗಾಗಲೇ ಆಧಾರ್ ಕಾರ್ಡ್ ಇದ್ದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಮತ್ತು ಆಧಾರ್ ಕಾರ್ಡ್ ಇದ್ದವರು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ. ಆಧಾರ್ ಕಾರ್ಡ್ ನಮಗೆ ಯಾಕೆ ಬೇಕಾಗುತ್ತೆ ಅನ್ನೋದು ನಾವೇನು ವಿಶೇಷವಾಗಿ ಹೇಳುವ ಅಗತ್ಯ ಇಲ್ಲ. ಆಧಾರ್ ಕಾರ್ಡ್ ನಮ್ಮ ಒಂದು ಯಾವುದಾದರೂ ಸರ್ಕಾರಿ ಅಥವಾ ಸರ್ಕಾರೇತರ ಖಾಸಗಿ ಕೆಲಸಕ್ಕೂ ಕೂಡ ಪ್ರತಿಯೊಬ್ಬರು ಮತ್ತು ಪ್ರತಿಯೊಂದು ಇಲಾಖೆ ಆಫೀಸ್ಗಳಲ್ಲಿ ಮೊದಲು ಕೇಳೋದೆ ನಮ್ಮ ಈ ಒಂದು ಆಧಾರ್ ಕಾರ್ಡ್. ಆಧಾರ್ ಕಾರ್ಡ್ ಇಲ್ಲದೆ ಸರ್ಕಾರದಿಂದ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಆಧಾರ್ ಕಾರ್ಡ್ ಪ್ರತಿಯೊಬ್ಬರೂ ಕೂಡ ಮಾಡಿಸಲೇಬೇಕು. ಹಾಗೂ ಆಧಾರ್ ಕಾರ್ಡ್ ಇಲ್ಲದವರು ಕೂಡ ಈಗಲೇ ಮಾಡಿಸಿಕೊಳ್ಳಿ. ಹಾಗೂ ಆಧಾರ್ ಕಾರ್ಡ್ ಇದ್ದವರಿಗೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾದಿಂದ ದೊಡ್ಡದಾದಂಥ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಹೆಸರು ಅಥವಾ ಡೇಟ್ ಆಫ್ ಬರ್ತ್ ಅಥವಾ ತಂದೆ ಹೆಸರು ಅಥವಾ ಫೋಟೋ ಅಥವಾ ನಮ್ಮ ಫಿಂಗರ್ ಹೀಗೆ ಎಲ್ಲ ದಾಖಲೆಗಳು ಸರಿಯಾದ ಪ್ರಮಾಣದಲ್ಲಿ ಇರೋಲ್ಲ. ಆಗ ನಾವೇನ್ ಮಾಡ್ತೀವಿ, ನಿಮ್ಮ ಒಂದು ಹೆಸರು ಬದಲಾಯಿಸ್ಕೊಂಡು ಬನ್ನಿ ಅಥವಾ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡು ಬನ್ನಿ ಅಥವಾ ನಿಮ್ಮ ಒಂದು ಥಂಬನ್ನ ಚೇಂಜ್ ಮಾಡಿಸಿ, ಹೀಗೆ ಸಾಕಷ್ಟು ಬದಲಾವಣೆಗಳನ್ನು ಆಧಾರ್ ಕಾರ್ಡಿನಲ್ಲಿ ನಾವು ಮಾಡಿಸಿಕೊಳ್ಳೋಕೆ ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗ್ತೀವಿ. ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋದ ಬಳಿಕ ಅವರು ಈ ಒಂದು ಹೆಸರು ಚೇಂಜ್ ಮಾಡಬೇಕು, ಮತ್ತೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಬೇಕು, ಅಡ್ರೆಸ್ ಚೇಂಜ್ ಮಾಡಬೇಕು ಹಾಗೂ ಇತರೆ ಎಲ್ಲ ಒಂದು ಮಾಹಿತಿಯನ್ನ ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂದ್ರೆ ದಾಖಲೆಗಳನ್ನ ಕೇಳ್ತಾರೆ. ಆದ್ರೆ ಯಾವ ದಾಖಲೆಗಳನ್ನು ಯಾವ ಒಂದು ಪುರಾವೆಯನ್ನಾಗಿ ಕೇಳ್ತಾರೆ ಮತ್ತು ಯಾವ ದಾಖಲೆಗಳನ್ನ ನಾವು ಸಲ್ಲಿಸಬೇಕು, ಯಾವ ದಾಖಲೆಗಳು ಇದ್ರೆ ಯಾವ ಒಂದು ಮಾಹಿತಿಯು ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಆಧಾರ್ ಕಾರ್ಡ್ ಅಲ್ಲಿ ಬದಲಾಯಿಸಿಕೊಳ್ಳಕ್ಕೆ ಕೇಂದ್ರ ಸರ್ಕಾರದ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಈ 4 ದಾಖಲೆಗಳು ಕಡ್ಡಾಯವಾಗಿ ಬೇಕು ಇನ್ಮುಂದೆ ಅಂತ ಹೇಳಿದೆ. ಅವು ಯಾವ್ಯಾವು ಅಂದ್ರೆ ಪಾಸ್ಪೋರ್ಟ್ ಮತ್ತು ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ ಅಂದರೆ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ನರೇಗಾ ಕಾರ್ಡ್ ಮತ್ತು ನರೇಗಾ ಕಾರ್ಡ್ ಅಂತ ಗೊತ್ತಲ್ಲ, ಉದ್ಯೋಗ ಗುರುತಿನ ಚೀಟಿ ಮತ್ತು ಪಿಂಚಣಿ ಗುರುತಿನ ಚೀಟಿ, ಕೇಂದ್ರ ಸರ್ಕಾರದ ಈ ಒಂದು ಆರೋಗ್ಯ ಯೋಜನೆ ಅಂದ್ರೆ ಆಯುಷ್ಮಾನ್ ಭಾರತ ಮತ್ತು ಪ್ರಧಾನಮಂತ್ರಿ ಜನ್ ಆರೋಗ್ಯ ಯೋಜನೆ, ಮಾಜಿ ಸೈನಿಕರ ಸಹಕಾರಿ ಆರೋಗ್ಯ ಯೋಜನೆಯ ಕಾರ್ಡ್, ಟ್ರಾನ್ಸ್ಜೆಂಡರ್ ಈ ಗುರುತಿನ ಚೀಟಿಗಳನ್ನು ಈ ಎಲ್ಲಾ ಗುರುತಿನ ಪುರಾವೆಗಳನ್ನಾಗಿ ನೀವು ಆಧಾರ್ ಅಪ್ಡೇಟ್ ಮಾಡಿಕೊಳ್ಳುವಾಗ ಗುರುತಿನ ಪುರಾವೆಯಾಗಿ ನಿಮಗೆ ತೋರಿಸ್ರಿ ಅಂತ ಅಂದ್ರೆ ಅಥವಾ ತಗೊಂಡು ಬನ್ನಿ ಅಂತ ಅಂದ್ರೆ ಈ ಎಲ್ಲಾ ದಾಖಲೆಗಳು ಗುರುತಿನ ಒಂದು ಪುರಾವೆಯಾಗಿ ಬಳಕೆ ಮಾಡಬಹುದು. ವಿಳಾಸದ ಪುರಾವೆ ಕೊಡ್ರಿ ಅಂದ್ರೆ ಯಾವೆಲ್ಲ ದಾಖಲೆಗಳು ನಮಗೆ ನಡೀತವೆ ಅಡ್ರೆಸ್ ಪ್ರೂಫ್ ಅಂತಂದ್ರೆ ವಿದ್ಯುತ್ ಬಿಲ್ ಮತ್ತು ನೀರಿನ ಬಿಲ್ ಹಾಗೂ LPG ಗ್ಯಾಸ್ ಕನೆಕ್ಷನ್ ಮತ್ತು ನಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನಮ್ಮ ಒಂದು ಯಾವುದು ಸೇವಿಂಗ್ ಅಕೌಂಟ್ ಅಥವಾ ಕರೆಂಟ್ ಅಕೌಂಟ್ ಇರುತ್ತಲ್ಲ ಅದು, ಹಾಗೂ ರೇಷನ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ರೆಂಟಲ್ ಅಗ್ರಿಮೆಂಟ್, ಪೆನ್ಷನ್ ಪ್ರೂಫ್, ಕೇಂದ್ರ ಅಥವಾ ರಾಜ್ಯ ಸರ್ಕಾರ ನೀಡಿದ ವಾಸಸ್ಥಳ ಈ ಎಲ್ಲಾ ದಾಖಲೆಗಳನ್ನು ನಾವು ವಿಳಾಸ ದಾಖಲೆಗಳನ್ನಾಗಿ ತೋರಿಸಬಹುದು. ಅಂದ್ರೆ ಈ ಒಂದು ವಿದ್ಯುತ್ ಬಿಲ್ಲು, ನೀರಿನ ಬಿಲ್ಲು, LPG ಗ್ಯಾಸು, ಪಾಸ್ಬುಕ್, ಬ್ಯಾಂಕ್ದು ಇವುಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕು ಅದನ್ನು ಅಡ್ರೆಸ್ ಪ್ರೂಫ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಬರ್ತ್ ಡೇಟ್ ಚೇಂಜ್ ಮಾಡ್ಕೋಬೇಕಾಗಿದೆ ಅಂತಂದ್ರೆ ಯಾವ ದಾಖಲೆಗಳು ಇರಬೇಕು ಅನ್ನೋದಾದ್ರೆ ಜನನ ಪ್ರಮಾಣ ಪತ್ರ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ ಬೇಕು, ಅಥವಾ ಶಾಲೆಯ ಮಾರ್ಕ್ಸ್ ಕಾರ್ಡ್ ಅಂದ್ರೆ SSLC ಮಾರ್ಕ್ಸ್ ಕಾರ್ಡು ಅಥವಾ ಅದಕ್ಕಿಂತ ಕಡೆಗೆ 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಕೂಡ ಕಲ್ತಿರ್ತಕ್ಕಂಥ ಮಾರ್ಕ್ಸ್ ಕಾರ್ಡ್ ಇದ್ರೂ ಕೂಡ ನಡೆಯುತ್ತೆ. SSLC 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಕೂಡ ನಡೆಯುತ್ತೆ. ಜನ್ಮ ದಿನಾಂಕವನ್ನು ಹೊಂದಿರುವ ಪಿಂಚಣಿಗಳ ದಾಖಲೆ ಅಥವಾ ಜನ್ಮ ದಿನಾಂಕ ಹೊಂದಿರುವ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಪ್ರಮಾಣ ಪತ್ರಗಳು ಇದ್ರೂ ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಜನನ ಪ್ರಮಾಣ ಪತ್ರದಂತೆ ಇದು ಕೂಡ ದಾಖಲೆಗಳು ಇವುಗಳಲ್ಲಿ ಯಾವ್ದಾದ್ರು ಇದ್ರೂ ಕೂಡ ನಡೆಯುತ್ತೆ. ಅದನ್ನ ಸಲ್ಲಿಕೆ ಮಾಡಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಅನ್ನ ಮಾಡಿಸ್ಕೋಬಹುದು. ಅಂದು ಸಂಬಂಧದ ಪುರಾವೆಗಳನ್ನಾಗಿ ಯಾವೆಲ್ಲ ದಾಖಲೆಗಳು ಯಾರು ಸಲ್ಲಿಸಬೇಕು ಮತ್ತೆ ಯಾರಿಗೆ ಈ ಒಂದು ಸಂಬಂಧದ ಪುರಾವೆಗಳ ಅಗತ್ಯತೆ ಇರುತ್ತೆ ಅನ್ನೋದಾದ್ರೆ ನೋಡಿ, ಭಾರತೀಯ ನಾಗರಿಕರು, NRIಗಳು, 5 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳು, ದೀರ್ಘ ಅವಧಿಯಿಂದ ಭಾರತದಲ್ಲಿ ವಾಸಿಸುತ್ತಿರುವ ವಿದೇಶಿಯರು ಮತ್ತು OCI ಕಾರ್ಡುದಾರರು ತಮ್ಮ ಪಾಸ್ಪೋರ್ಟ್, ವೀಸಾ, ಪೌರತ್ವ ಪ್ರಮಾಣ ಪತ್ರ ಅಥವಾ FRRO ನಿವಾಸ ಪರವಾನಿಗೆ ತೋರಿಸಬೇಕಾಗುತ್ತದೆ. ಈ ಎಲ್ಲಾ ದಾಖಲೆಗಳು ಸಂಬಂಧದ ಪುರಾವೆಗಳನ್ನಾಗಿ ಬಳಕೆ ಮಾಡಬಹುದು. ಗುರುತಿನ ಪುರಾವೆ ಹಾಗೂ ವಿಳಾಸದ ಪುರಾವೆ, ಜನನ ಪ್ರಮಾಣ ಪತ್ರದ ಪುರಾವೆ, ಸಂಬಂಧದ ಪುರಾವೆ ಈ 4 ರೀತಿಯ ದಾಖಲೆಗಳು ಇನ್ನು ಮುಂದೆ ಆಧಾರ್ ಅಪ್ಡೇಟ್ ಮಾಡಿಕೊಳ್ಳುವ
ಇಡೀ ಭಾರತ ದೇಶದ ಎಲ್ಲರಿಗೂ ಕೂಡ ಈ 4 ದಾಖಲೆಗಳು ಅತ್ಯಗತ್ಯವಾಗಿ ಕಡ್ಡಾಯವಾಗಿ ಇರಲೇಬೇಕು ಅಂತ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ಈ ರೀತಿಯಾಗಿ ಪ್ರಕಟಣೆಯನ್ನ ಹೊರಡಿಸಿದೆ. ಇನ್ನು ಮುಂದೆ ಈ ಒಂದು 4 ವಿಧದ ದಾಖಲೆಗಳಲ್ಲಿ ಯಾವುದನ್ನು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಚೇಂಜ್ ಮಾಡಿಕೊಳ್ಳಲು ಬಯಸ್ತೀರಾ, ಆ ಒಂದು ಚೇಂಜ್ ಮಾಡಿಕೊಳ್ಳುವುದಕ್ಕೆ ಯಾವ ದಾಖಲೆಗಳು ಬೇಕಾಗುವಂತೆ ಅಂತ ಈಗಾಗಲೇ ತಿಳಿಸಲಾಗಿದೆ. ಹಾಗಾಗಿ ಈ ಒಂದು ಆಧಾರ್ ಕಾರ್ಡ್ ಇರುವ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಈ ಇನ್ಫಾರ್ಮೇಟಿವ್ ವಿಡಿಯೋ ದಯವಿಟ್ಟು ಶೇರ್ ಮಾಡಿ, ಅವರಿಗೂ ಕೂಡ ಈ ವಿಷಯವನ್ನು ತಿಳಿಸಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್